ಯಾವುದೇ ಕಾರಣಕ್ಕೂ ಈ ಕೇಸನ್ನು ನೀವು ಚರ್ಚೆ ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಟಿಸನ್ನು ಕೊಟ್ಟಿದ್ರು. ಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ಬಂದ ಮೇಲೆ ನಾವು ನ್ಯಾಯಾಲಯಕ್ಕೆ ಗೌರವವನ್ನು ಕೊಡಬೇಕು. ಈಗಲೂ ಕೂಡ ನೀವು ಸಲ್ಲಿಸಿರುವ ಅರ್ಜಿಯಲ್ಲಿ ಸರಿಯಾಗಿ ದಾಖಲೆಗಳನ್ನು ಕೊಟ್ಟಿಲ್ಲ, ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿಲ್ಲ, ಹಾಗಾಗಿ ನಿಮ್ಮ ಅರ್ಜಿನ ಪರಿಗಣನೆಗೆ ತೆಗೆದುಕೊಳ್ಳಲು ಆಗೋದಿಲ್ಲ ಅಂತೇಳಿ ರದ್ದುಗೊಳಿಸುತ್ತೆ. ಜೈಲು ವಾಸದ ಜೊತೆಗೆ ನನ್ನ ಮಾನಸಿಕ ಸ್ಥಿತಿಯ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಹಾರ ಆಗಿದೆ. ಈ 3 ಅರ್ಜಿಗಳ ಪೈಕಿ CBI ಸಲ್ಲಿಸಿದ ಅರ್ಜಿಯನ್ನು ರದ್ದುಗೊಳಿಸಿದ್ದು ಓಕೆ ಅಂತ ನನಗಂತೂ ಅನಿಸ್ತಪ್ಪ. ಇದು ಎಲ್ಲಿವರೆಗೂ ಹೋಗುತ್ತೆ? ನಾಳೆ ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳ್ಬೋದು? ಒಬ್ಬ ಅಪರಾಧಿ ಅಂತ ಅಂದ್ಕೊಂಡಿರ್ತೀವಿ, ಅವನು ಅಪರಾಧಿ ಅಲ್ಲ ಅಂದಮೇಲೆ ಅಪರಾಧಿಗಳು ಯಾರು ಪತ್ತೆ ಆಗಲೇಬೇಕಲ್ವಾ? ಸೌಜನ್ಯಳ ಕೇಸು ಏನಾದರೂ ಆಗಿ ಅದು ಒಂದು ಒಳ್ಳೆ ರೀತಿಯಲ್ಲಿ ಎಂಡಾಗಬೇಕು. ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಒಬ್ಬ ಪತ್ರಕರ್ತನಾಗಿ, ಮೂಲ ಕ್ರೈಮ್ ಪತ್ರಕರ್ತನಾಗಿ ನಾನೀಗ ಪೊಲಿಟಿಕಲ್ ಅನಾಲಿಸಿಸ್ ಮಾಡ್ತಾ ಇರ್ಬೋದು, ಆದರೆ ನಾನು ಬೇಸಿಕಲಿ ಕ್ರೈಮ್ ಪತ್ರಕರ್ತನಾಗಿ ನಾನು ಅನೇಕ ಜಟಿಲವಾದ ಕೇಸುಗಳನ್ನು ನೋಡಿದ್ದೇನೆ, ಬರೆದಿದ್ದೇನೆ. ಆ ಪೈಕಿ ಅನೇಕ ಕೇಸುಗಳು ಒಳ್ಳೆಯ ರೀತಿಯಲ್ಲಿ ಎಂಡಾಗಿದ್ದನ್ನು ನೋಡಿದ್ದೀನಿ, ಅಪರಾಧಿಗಳಿಗೆ ಶಿಕ್ಷೆ ಆಗಿದ್ದನ್ನು ನೋಡಿದ್ದೀನಿ. ಅನೇಕ ಕೇಸುಗಳಲ್ಲಿ ಅಪರಾಧಿಗಳು ತಪ್ಪಿಸಿಕೊಂಡು ಓಡಾಡಿದ್ದನ್ನು ನೋಡಿದ್ದೇನೆ. ಹಾಗಾಗಿ ನನ್ನ ವೃತ್ತಿ ಜೀವನದಲ್ಲಿ ನಾನು ಕಂಡ ಅನೇಕ ಜಟಿಲವಾದ ಕೇಸುಗಳಲ್ಲಿ ಇನ್ನೂ ನ್ಯಾಯ ಸಿಗದೆ ಅನ್ಯಾಯಕ್ಕೊಳಗಾಗುತ್ತಿರುವಂಥ ಕೇಸುಗಳ ಪೈಕಿ ಸೌಜನ್ಯಳ ಕೇಸು ಕೂಡ ಒಂದು. ಸೌಜನ್ಯ ಕೇಸು ನನಗೆ ಯಾವಾಗಲೂ ಅನಿಸೋದು, ನನ್ನ ವೃತ್ತಿ ಜೀವನ ಮುಗಿಯುವುದರ ಒಳಗಡೆ ಅಥವಾ ನಾನೇ ಮುಗಿಯುವುದರೊಳಗಡೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು. ಸೌಜನ್ಯಳಿಗೆ ಸಿಗುವ ನ್ಯಾಯ ಅಲ್ಲಿ ಈಗಾಗಲೇ ದುರಂತವಾಗಿ ಸಾವಿಗೀಡಾಗಿರುವಂಥ ಅನೇಕ ಹೆಣ್ಣು ಮಕ್ಕಳಿಗೆ ಸಿಗುವಂಥ ನ್ಯಾಯ. ಎಲ್ಲದೂ ಕೂಡ ಒಂದೇ ಲೇಯರಲ್ಲಿ ನಡೆದಂಥ ಕ್ರೈಮ್ಗಳು. ಯಾರನ್ನೋ ಅರೆಸ್ಟ್ ಮಾಡ್ತೀರಾ, ಯಾರೋ ಇರ್ತಾರೆ, ಯಾರಿದ್ದಾರೆ ಅನ್ನೋದರ ಬಗ್ಗೆ ಕ್ಲಾರಿಟಿ ಅಲ್ಲಿನ ಸ್ಥಳೀಯರಿಗಿದೆ. ಅವ್ರು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅವ್ರು ಯಾಕೆ ನಮ್ಮ ಮನೆಯ ಮಗಳು ಸೌಜನ್ಯ, ಧರ್ಮಸ್ಥಳದ ಆಸುಪಾಸಿನಲ್ಲಿ ಸಾವಿಗೀಡಾದ ಹೆಣ್ಣು ಮಕ್ಕಳು ನಮ್ಮ ಮನೆಯ ಹೆಣ್ಣು ಮಕ್ಕಳು ಅಂತ ಹೇಳ್ಬಿಟ್ಟು ಯಾಕೆ ಹೋರಾಟ ಮಾಡ್ತಿದ್ದಾರೆ ಅಂದರೆ, ಈಗಲೂ ಕೂಡ ಆ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ನ್ಯಾಯ ಸಿಗದೇ ಇದ್ದರೆ, ನಿಜವಾದ ಅಪರಾಧಿಗಳನ್ನು ಅರೆಸ್ಟ್ ಮಾಡೋದಿದ್ದರೆ, ಅವರಿಗೆ ತಕ್ಕ ಶಿಕ್ಷೆ ಆಗದೇ ಇದ್ದರೆ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೂ ಕೂಡ ಅದೇ ಗತಿ. ಯಾವುದೇ ಕಾರಣಕ್ಕೂ ನಮ್ಮ ಮನೆಯ ಹೆಣ್ಣು ಮಕ್ಕಳು ಇನ್ನು ಮುಂದೆ ಕಾಲೇಜಿಗಾಗಲಿ ಎಲ್ಲಿಗಾಗಲಿ ಆರಾಮಾಗಿ ಧೈರ್ಯದಿಂದ ಓಡಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಬೇಕಾದರೂ ನಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ಈ ಥರದ್ದೇ ಪೈಶಾಚಿಕ ಕೃತ್ಯ ನಡೀಬಹುದು, ಅತ್ಯಾಚಾರ ಆಗಬಹುದು, ಹತ್ಯೆಗಳಾಗಬಹುದು. ಅದಾಗಬಾರ್ದು ಅಂದರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ಅಲ್ಲಿ ಇದೇ ರೀತಿಯಲ್ಲಿ ದುರಂತವಾಗಿ ಸಾವನ್ನಪ್ಪಿದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿಬಿಟ್ಟು ಹೋರಾಟ ನಡೆದಿದೆ, ನಡೆಯುತ್ತೆ ಸ್ನೇಹಿತರೆ. ಈಗ ಸಂತೋಷ್ ರಾವ್ ಸೌಜನ್ಯಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು ಈತ ಅಂತ ಹೇಳಿಬಿಟ್ಟು CBI ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಮೇಲೆ CBI ವಿಶೇಷ ನ್ಯಾಯಾಲಯ ಸರಿಯಾದ ಸಾಕ್ಷ್ಯಾಧಾರಗಳಿಲ್ಲ, ಸಂತೋಷ್ ರಾವ್ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ, ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಯಾವುದೇ ರೀತಿಯ ಪುರಾವೆಗಳು, ಸಾಕ್ಷ್ಯಾಧಾರಗಳನ್ನು ನೀವು ಒದಗಿಸಿಲ್ಲ ಅಂಥೇಳಿ ಇವರ ಲುಂಗಿಯಲ್ಲಿ ಸಂತೋಷ್ ರಾವ್ ಕೂದಲು ಸಿಕ್ತು, ಮಂಡಿಯಲ್ಲಿ ಗಾಯ ಆಗಿತ್ತು, ಬೆನ್ನಲ್ಲಿ ಗಾಯ ಆಗಿತ್ತು, ಈ ಥರದ ಎವಿಡೆನ್ಸ್ಗಳು ಯಾವುದೇ ಕಾರಣಕ್ಕೂ ಸಂತೋಷ್ ರಾವ್ನನ್ನು ಶಿಕ್ಷೆಗೆ ಈಡು ಮಾಡಲು ಸಾಧ್ಯ ಆಗ್ತಾ ಇಲ್ಲ ಅಂಥೇಳಿ CBI ವಿಶೇಷ ನ್ಯಾಯಾಲಯ ಅವ್ರನ್ನ 2023 ನಿರಪರಾಧಿ ಅಂತ ಹೇಳ್ಬಿಟ್ಟು ಬಿಡುಗಡೆಯನ್ನು ಮಾಡುತ್ತೆ ಸ್ನೇಹಿತರೆ. ಅವ್ರು ಬಿಡುಗಡೆ ಮಾಡಿದ ಮೇಲೇ ಸೌಜನ್ಯ ಕೇಸಿಗೆ ಮತ್ತೆ ಜೀವ ಬಂದಿದ್ದು. ಯಾಕಂದರೆ ಸೌಜನ್ಯಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ಯಾರು? ಸಂತೋಷ್ ರಾವ್. ಆದರೆ ಸ್ಥಳೀಯರಿಗೆ ಗೊತ್ತಿತ್ತು, ಹೋರಾಟಗಾರರಿಗೆ ಗೊತ್ತಿತ್ತು, ಯಾವುದೇ ಕಾರಣಕ್ಕೂ ಸಂತೋಷ್ ರಾವ್ ಅಲ್ಲ, ಇದು ಪಿತೂರಿ, ಆತನನ್ನು ಸಿಲುಕಿಸಲಾಗಿದೆ ಅಂಥೇಳಿ ಆತನ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಮೇಲೂ ಕೂಡ ಅಲ್ಲಿನ ಸ್ಥಳೀಯರು, ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು ಮತ್ತು ಅವ್ರ ಟೀಮ್ ಇರ್ಬೋದು, ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನೇ ಮಾಡ್ತಾ ಬಂದರು. ಸುಮ್ಮನೆ ಒಬ್ಬನ ಅಪರಾಧಿ ಅಂತ ಹೇಳ್ಬಿಟ್ಟು ನೀವು ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವಾದನೆ ಮಾಡ್ತಾ ಬಂತು. ಅವ್ನು ಜೈಲಿಗೂ ಹೋಗಿದ್ದ. ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ಮೇಲೆ ಇವನೇ ಮಾಡಿದ್ದ ಅಂದಮೇಲೆ ಆ ನ್ಯಾಯಾಲಯದ ತೀರ್ಮಾನ ಬರುವವರೆಗೂ ಆತ ಜೈಲಲ್ಲೇ ಇರಬೇಕಾಗತ್ತೆ. ಸಂತೋಷ್ ರಾವ್ ಹಾಗೆ ಜೈಲು ಪಾಲಾಗ್ತಾನೆ. ಆತ ಜೈಲಲ್ಲಿ ಇದ್ದಾಗಲೂ ಹೋರಾಟ ನಡೆದಿತ್ತು. ಸಂತೋಷ್ ರಾವ್ ಯಾವುದೇ ಕಾರಣಕ್ಕೂ ಅಪರಾಧಿ ಅಲ್ಲ, ಆತನನ್ನು ಸಿಲುಕಿಸಲಾಗಿದೆ ಅಂತ ಹೋರಾಟ ನಡೀತಾ ಇತ್ತು. ಅದಕ್ಕೆ ತಕ್ಕ ಹಾಗೆ CBI ವಿಶೇಷ ನ್ಯಾಯಾಲಯ ಸಂತೋಷ್ ರಾವ್ ಅಪರಾಧಿ ಅಲ್ಲ, ಸಂತೋಷ್ ರಾವ್ ಈ ಕೊಲೆ ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ ಅನ್ನೋದಕ್ಕೆ ಸರಿಯಾಗಿ ನೀವು ಸಾಕ್ಷ್ಯಾಧಾರಗಳನ್ನು ಒದಗಿಸಿಲ್ಲ ಅಂತ ಹೇಳ್ಬಿಟ್ಟು ಸಂತೋಷ್ ರಾವ್ನನ್ನು ಬಿಡುಗಡೆ ಮಾಡಿತ್ತು ಸ್ನೇಹಿತರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಯಾವಾಗ ಸಂತೋಷ್ ರಾವ್ ಬಿಡುಗಡೆ ಆಗ್ತಾನೋ ಆಗ ಇದ್ದಕ್ಕಿದ್ದ ಹಾಗೆ ಮತ್ತೆ ಹೋರಾಟಗಳು ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಸಂತೋಷ್ ರಾವೇ
ಸೌಜನ್ಯ ಅವರನ್ನು ಕೊಲೆ ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ ಅಂತ CBI ಹೇಳಿತ್ತು. ಆ CBI ವಿಶೇಷ ನ್ಯಾಯಾಲಯ ಅವನನ್ನು ನಿರಪರಾಧಿ ಅಂತ ಬಿಡುಗಡೆ ಮಾಡಿದೆ. ಅಪರಾಧಿ ಅಲ್ಲ ಅಂದಮೇಲೆ ಅಪರಾಧಿಗಳು ಯಾರು? ಈಗ ಅವನು ಅಪರಾಧಿ ಅಲ್ಲ ಅಂದಮೇಲೆ ಅಪರಾಧಿ ಅಂತ ಒಬ್ಬ ಉಳ್ಕೊಂಡಿದ್ದಾನಲ್ಲ, ಅಪರಾಧಿಗಳು ಅನ್ನೋರು ಉಳ್ಕೊಂಡಿದ್ದಾರಲ್ಲ, ಅವ್ರು ಯಾರು? ಅವ್ರನ್ನ ಪತ್ತೆ ಹಚ್ಚಲೇಬೇಕಲ್ವಾ? ಒಬ್ಬ ನಿರಪರಾಧಿ ಅಂತ ಹೊರಗೆ ಬಂದಮೇಲೆ ಅಪರಾಧಿಗಳು ಬಲಿ ಆಗಲೇಬೇಕಲ್ಲ, ಬಲಿ ಹಾಕಲೇಬೇಕಲ್ಲ, ಬೆಳಕಿಗೆ ಬರಲೇಬೇಕಲ್ಲ, ಶಿಕ್ಷೆಗೀಡಾಗಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಹೋರಾಟಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ವ್ಯಕ್ತಿಗಳ ಮೇಲೆ ಅನುಮಾನದ ಕಲ್ಲನ್ನು ಎಸೆದು, ಯಾಕಂದರೆ ನೀನೇ ಮಾಡಿದ್ದೀಯಾ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡೋಕ್ಕಾಗಲ್ಲ, ಆದರೆ ನೀನು ಮಾಡಿರಬಹುದು, ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ಒತ್ತಾಯವನ್ನು ಮಾಡಬಹುದು. ಅದು ನಡೀತಾ ಇದ್ದ ಹಾಗೆ ಕೋರ್ಟಿಗೆ ಹೋಗೋದು, ಇಂಜೆಕ್ಷನ್ ಆರ್ಡರ್ ತರೋದು, ನಮ್ಮ ಬಗ್ಗೆ ಮಾತಾಡಬೇಡಿ ಅಂಥೇಳಿ ಎಲ್ಲ ರೀತಿಯ ವೇದಿಕೆಗಳಿಗೆ ನಿರ್ಬಂಧವನ್ನು ಹಾಕುವಂತಹ ಕೆಲಸವನ್ನು ಯಾರ ಮೇಲೆ ಇವರು ಕಲ್ಲೆಸೆತಿದ್ರೋ ಅವರು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನನಗೂ ಕೂಡ ನೋಟಿಸ್ಗಳು ಬಂದಿದ್ವು. ನಾನು ಕೂಡ ಮಾತನಾಡಬಾರ್ದು, ಯಾವುದೇ ಕಾರಣಕ್ಕೂ ಈ ಕೇಸನ್ನು ನೀವು ಚರ್ಚೆ ಕೂಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೋಟಿಸನ್ನು ಕೊಟ್ಟಿದ್ರು. ಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ಬಂದ ಮೇಲೆ ನಾವು ನ್ಯಾಯಾಲಯಕ್ಕೆ ಗೌರವವನ್ನು ಕೊಡಬೇಕು. ಈಗ ಇದೇ ಕೋರ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ 3 ಅರ್ಜಿಗಳು ಹೋಗಿದ್ದಕ್ಕೆ, ಆ ಅರ್ಜಿಗಳು ಹೋದ ನಂತರ ಹೈಕೋರ್ಟ್ ಕೊಟ್ಟ ತೀರ್ಪುಗಳು ಹೊರಗೆ ಬಂದ ಮೇಲೆ ನಾವು ಈ ಕೇಸ್ ಬಗ್ಗೆ ಮಾತನಾಡಬಹುದು. ಇಲ್ಲಿ ಬೇರೆ ರೀತಿಯ ಚರ್ಚೆಗಳೇ ಇಲ್ಲ. ಹೈಕೋರ್ಟ್ನಲ್ಲಿ 3 ರೀತಿಯ ಅರ್ಜಿ ಸಲ್ಲಿಕೆ ಆಗಿತ್ತು. ಮೊದಲನೇ ಅರ್ಜಿ ಸೌಜನ್ಯವರ ತಂದೆ ಚಂದ್ರಪ್ಪ ಗೌಡ ಅವರು ಸಲ್ಲಿಸಿದ ಅರ್ಜಿ. ಅವರು ಏನೇನು ಸಲ್ಲಿಸಿರ್ತಾರೆ? ಈಗ ನೋಡಿ, ಸಂತೋಷ್ ರಾವ್ನ ಅಪರಾಧಿ ಅಂತ ಹೇಳಿತ್ತು, ಆದರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗೆ ಬಂದಾಯಿತು. ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗೆ ಬಂದ ಮೇಲೆ ಅಪರಾಧಿಗಳು ಅಂತ ಒಬ್ರು ಇರಲೇಬೇಕಲ್ಲ, ಅಪರಾಧಿಗಳಂತ ಒಂದಿಷ್ಟು ಜನ ಇರಲೇಬೇಕಲ್ಲ, ಅವರು ಯಾರು ಅದು ಪತ್ತೆ ಆಗಲೇಬೇಕು. ಹಾಗಾಗಿ ಈ ಕೇಸನ್ನು ನೀವು ಮರು ತನಿಖೆಗೆ ಒಳಪಡಿಸಬೇಕು. ಅಪರಾಧಿಗಳು ಪತ್ತೆ ಆಗಲೇಬೇಕು, ಅವರು ಶಿಕ್ಷೆಗೀಡಾಗಲೇಬೇಕು. ಅವರು ಶಿಕ್ಷೆಗೀಡಾದರೆ, ಅವರು ಪತ್ತೆಯಾದರೆ ಮಾತ್ರ ನನ್ನ ಮಗಳು ಸೌಜನ್ಯಳಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ. ದಯವಿಟ್ಟು ಈ ಕೇಸನ್ನು ಮರು ತನಿಖೆಗೆ ಒಳಪಡಿಸಿ ಅಂತ ಹೇಳ್ಬಿಟ್ಟು ಚಂದ್ರಪ್ಪ ಗೌಡ ಅವರು, ಸೌಜನ್ಯವರ ತಂದೆ, ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ಆ ಅರ್ಜಿಯನ್ನು ವಜಾಗೊಳಿಸಿದೆ. ನನಗೆ ಸ್ವಲ್ಪ ಬೇಜಾರಾಯಿತು ಈ ಅರ್ಜಿ ವಜಾ ಆಗಿದ್ದಕ್ಕೆ. ಯಾಕೆ ಅರ್ಜಿ ವಜಾಗೊಳಿಸಿದ್ರಿ? ಮರು ತನಿಖೆಗೆ ಆದೇಶ ಕೊಡಲೇಬೇಕಲ್ಲ. ಒಬ್ಬ ಅಪರಾಧಿ ಅಲ್ಲ ಅಂತ ಹೇಳಿ, ನಿರ್ದೋಷಿ ಅಂತ ಹೇಳಿ ಆತ ಹೊರಗೆ ಬಂದ ಮೇಲೆ ಅಪರಾಧಿಗಳನ್ನು ಪತ್ತೆ ಹಚ್ಚೋದಕ್ಕೆ ಮರು ತನಿಖೆ ಆಗಲೇಬೇಕಿತ್ತಲ್ವಾ ಅಂತ ಹೇಳಿಬಿಟ್ಟು ನನಗೆ ಅದ್ರ ಬಗ್ಗೆ ಒಂದು ಆಕ್ಷೇಪ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಮೇಲ್ಕೋರ್ಟ್ಗಳಿಗೆ ಮನವಿ ಹೋಗ್ಬೋದು, ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಇನ್ನು 2ನೇ ಅರ್ಜಿ CBI ಸಲ್ಲಿಸಿದ್ದ ಅರ್ಜಿ. CBI ಏನು ಸಲ್ಲಿಸಿತ್ತು? ಸಂತೋಷ್ ರಾವ್ ಅಪರಾಧಿ ಅಂತ ಹೇಳ್ಬಿಟ್ಟು ನಾವು ಚಾರ್ಜ್ ಶೀಟ್ ಹಾಕಿದ್ವಿ. ಸಂತೋಷ್ ರಾವ್ನನ್ನು CBI ವಿಶೇಷ ನ್ಯಾಯಾಲಯ ಖುಲಾಸೆಗೊಳಿಸಿರೋದ್ರಿಂದ ನಿಜಕ್ಕೂ ಅಪರಾಧ ಮಾಡಿದವನೊಬ್ಬ ಖುಲಾಸೆ ಆದಂತಾಗಿದೆ. ಸಂತೋಷ್ ರಾವ್ ಸೌಜನ್ಯ ಅವರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದು 100ಕ್ಕೆ 100 ಸತ್ಯ. ಅದಕ್ಕೆ ಬೇಕಾದಂಥ ಸಾಕ್ಷಿಗಳು ನಮ್ಮ ಹತ್ರ ಇತ್ತು. ಸೌಜನ್ಯ ಕೊಲೆಯಾದ ಜಾಗದಲ್ಲಿ ಸಿಕ್ಕಿದ ಲುಂಗಿಯಲ್ಲಿ ಸಂತೋಷ್ ರಾವ್ ಕೂದಲಿತ್ತು. ಅದು ಲ್ಯಾಬ್ ಪರೀಕ್ಷೆಯಲ್ಲಿ ಸಾಬೀತು ಕೂಡ ಆಗಿದೆ. ಹಾಗೆ ಆತನ ಮಂಡಿ ಚಿಪ್ಪಲ್ ಗಾಯ, ಬೆನ್ನಲ್ಲಿ ಗಾಯ ಆಗಿತ್ತು. ಹೀಗೆ ಅನೇಕ ರೀತಿಯಲ್ಲಿ ವಾದಗಳನ್ನು ಕೋರ್ಟ್ ಮುಂದೆ CBI ಇಡುತ್ತೆ. ಮಾನ್ಯ ನ್ಯಾಯಾಲಯ CBI ವಿಶೇಷ ನ್ಯಾಯಾಲಯದ ತೀರ್ಪನ್ನು ರದ್ದುಗೊಳಿಸಿ ಸಂತೋಷ್ ರಾವೇ ದೋಷಿ ಅಂತ ಹೇಳ್ಬಿಟ್ಟು ತೀರ್ಪನ್ನು ಕೊಡಬೇಕು, ಅವನಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳ್ಬಿಟ್ಟು CBI ಅರ್ಜಿಯನ್ನು ಸಲ್ಲಿಸಿರುತ್ತೆ. ಆ ಅರ್ಜಿಯನ್ನು ಕೂಡ ಹೈಕೋರ್ಟ್ ರದ್ದುಗೊಳಿಸಿದೆ. ನೀವು ಸರಿಯಾದ ಸಾಕ್ಷ್ಯಗಳನ್ನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟೆ ತೀರ್ಪು ಬಂದಿದೆಯಪ್ಪ, ಅದು ಸರಿಯಾಗಿದೆ. ಈಗಲೂ ಕೂಡ ನೀವು ಸಲ್ಲಿಸಿರುವ ಅರ್ಜಿಯಲ್ಲಿ ಸರಿಯಾಗಿ ದಾಖಲೆಗಳನ್ನು ಕೊಟ್ಟಿಲ್ಲ, ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿಲ್ಲ. ಹಾಗಾಗಿ ನಿಮ್ಮ ಅರ್ಜಿನ ಪರಿಗಣನೆಗೆ ತೆಗೆದುಕೊಳ್ಳಲು ಆಗೋದಿಲ್ಲ ಅಂತೇಳಿ ರದ್ದುಗೊಳಿಸುತ್ತೆ. ಇನ್ನು 3ನೇ ಅರ್ಜಿ ಸಂತೋಷ್ ರಾವ್ ಯಾರು ನಿರಪರಾಧಿ ಅಂತ ಹೊರಗೆ ಬಂದನೋ, ಯಾರು ಅಪರಾಧಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಜೈಲಲ್ಲಿದ್ನೋ, ಯಾರು ಸೌಜನ್ಯಳನ್ನು ಕೊಲೆ ಮಾಡಿದ್ದು, ಅತ್ಯಾಚಾರ ಮಾಡಿದ್ದು ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಾಲ ಜೈಲಲ್ಲಿದ್ನೋ, ಅದು ಯಾರು CBI ವಿಶೇಷ ನ್ಯಾಯಾಲಯದಿಂದ ನಿರಪರಾಧಿ, ನಿರ್ದೋಷಿ ಅಂತ ಹೊರಗೆ ಬಂದನೋ, ಅದೇ ಸಂತೋಷ್ ರಾವ್ ಕೂಡ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾನೆ. ನೋಡಿ, ತಪ್ಪೇ ಮಾಡಿದ ನನ್ನನ್ನು ತಪ್ಪಿತಸ್ಥ ಅಂತ ಹೇಳಿಬಿಟ್ಟು ಒಂದಿಷ್ಟು ಕಾಲ ಜೈಲಲ್ಲಿ ಇಡಲಾಯಿತು. ನನ್ನ ಮೇಲೆ ಸೌಜನ್ಯಳನ್ನು ಕೊಲೆ ಮಾಡಿದ್ದಾನೆ, ರೇಪ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಆರೋಪವನ್ನು ಎಸೆಯಲಾಯಿತು. ಇದು ಚರ್ಚೆಗೀಡಾಯಿತು. ಇದರಿಂದ ನನ್ನ ಬದುಕು ಹಾಳಾಗಿದೆ. ಜೈಲು ವಾಸದ ಜೊತೆಗೆ ನನ್ನ ಮಾನಸಿಕ ಸ್ಥಿತಿಯ ಮೇಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಹಾರ ಆಗಿದೆ, ಅನ್ಯಾಯ ಆಗಿದೆ. ನನಗೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿಸಬೇಕು. ಹಾಗೆ ನಿಜವಾದ ಅಪರಾಧಿ ಯಾರು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಮರು ತನಿಖೆಗೆ ಆದೇಶಿಸಬೇಕು ಅಂತ ಇವರು ಅರ್ಜಿ ಸಲ್ಲಿಸಿರ್ತಾರೆ. ಆ ಅರ್ಜಿಯನ್ನು ರದ್ದುಗೊಳಿಸಿದ್ದಾರೆ. ಈ 3 ಅರ್ಜಿಗಳ ಪೈಕಿ CBI ಸಲ್ಲಿಸಿದ ಅರ್ಜಿಯನ್ನು ರದ್ದುಗೊಳಿಸಿದ್ದು ಓಕೆ ಅಂತ ನನಗಂತೂ ಅನಿಸ್ತಪ್ಪ. ಆದರೆ ಚಂದ್ರಪ್ಪ ಗೌಡ ಅವರು ಸಲ್ಲಿಸಿದ ಅರ್ಜಿ, ಸಂತೋಷ್ ರಾವ್ ಅವರು ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಪೀಠ ಅದ್ಯಾಕೆ ರದ್ದುಗೊಳಿಸಿತು? ಈ 3 ಅರ್ಜಿಗಳ ಪೈಕಿ ಬಹುಶಃ ನಾಳೆ ಮೇಲ್ಕೋರ್ಟ್ಗೆ ಮತ್ತೆ
3 ಅರ್ಜಿಗಳ ಸಲ್ಲಿಕೆ ಆಗ್ಬೋದು. ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಚಂದ್ರಪ್ಪ ಗೌಡರು ಹೋಗ್ಬೋದು, ಸಂತೋಷ್ ರಾವ್ ಹೋಗ್ಬೋದು, CBI ಕೂಡ ಹೋಗ್ಬೋದು. ಇದು ಮುಂದುವರಿಯುತ್ತೆ. ಮತ್ತು ಹೋರಾಟಗಳು ಮತ್ತೆ ಮುಂದುವರಿಬೋದು. CBI ಹೋರಾಟ ಮುಂದುವರಿಯುತ್ತೆ, ಚಂದ್ರಪ್ಪ ಗೌಡ ಅವ್ರ ಹೋರಾಟವೂ ಮುಂದುವರಿಯುತ್ತೆ, ಅದೇ ಥರ ಸಂತೋಷ್ ರಾವ್ ಹೋರಾಟ ಕೂಡ ಮುಂದುವರಿಬಹುದು. ಇದು ಎಲ್ಲಿವರೆಗೂ ಹೋಗುತ್ತೆ? ನಾಳೆ ಸುಪ್ರೀಂ ಕೋರ್ಟ್ ಕೂಡ ಏನು ಹೇಳ್ಬೋದು, ನಾಳೆ ಏನು ತೀರ್ಪು ಬರ್ಬೋದು? ಅವರು ಕೂಡ ಇದೇ ರೀತಿ ಅರ್ಜಿಗಳನ್ನು ಏನಾದರೂ ರದ್ದುಪಡಿಸಿದ್ರೆ, CBI ಅರ್ಜಿ ರದ್ದುಪಡಿಸಿದ್ರೆ ಆಗೋದೇನೂ ಇಲ್ಲ. ಆದರೆ ಚಂದ್ರಪ್ಪ ಗೌಡ ಮತ್ತು ಸಂತೋಷ್ ರಾವ್ ಅರ್ಜಿಗಳು ಇದೇ ಥರ ರದ್ದಾದರೆ ಮತ್ತೆ ಈ ಕೇಸಿಗೆ ಜೀವ ಬರೋದು ಹೇಗೆ? ಸೌಜನ್ಯಳಿಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ? ಒಂದು ಸಾಮಾಜಿಕ ನ್ಯಾಯ ಅಂತ ಇರುತ್ತೆ. ಹಾಗಂತ ಹೈಕೋರ್ಟ್ ತೀರ್ಪು ಹಂಗೆ ಮಾಡ್ತು ಹಿಂಗೆ ಮಾಡ್ತು ವಿಮರ್ಶೆ ಮಾಡೋಷ್ಟು ದೊಡ್ಡವ್ರು ನಾವಲ್ಲ. ಸಾಮಾನ್ಯವಾಗಿ ಜನಸಾಮಾನ್ಯನಾಗಿ ನಾವು ಕೇಳೋದು, ಒಬ್ಬ ಅಪರಾಧಿ ಅಂತ ಅಂದ್ಕೊಂಡಿರ್ತೀವಿ. ಅವನು ಅಪರಾಧಿ ಅಲ್ಲ ಅಂದಮೇಲೆ ಅಪರಾಧಿಗಳು ಯಾರು ಪತ್ತೆ ಆಗಲೇಬೇಕಲ್ವಾ? ಅಪರಾಧಿ ಯಾರು ಅಂತ ಗೊತ್ತಾಗಲೇಬೇಕಲ್ಲ. ಯಾಕೆ ಅದಕ್ಕೂ ಅವಕಾಶಗಳು ಒಂದೊಂದು ಸಲ ಸಿಗಲ್ಲ ಈ ಕಾನೂನಿನ ವ್ಯವಸ್ಥೆಯಲ್ಲಿ ಅಂಥೇಳಿ ಒಂದಿಷ್ಟು ಚರ್ಚೆ ಮಾಡ್ಬೋದೇ ವಿನಃ ನಾವು ಯಾವುದೇ ಕಾರಣಕ್ಕೂ ಘನ ನ್ಯಾಯಾಲಯಗಳ ತೀರ್ಪನ್ನು ದೊಡ್ಡ ಮಟ್ಟದಲ್ಲಿ ವಿಮರ್ಶೆ ಮಾಡಬಹುದು. ಯಾವುದೇ ತೀರ್ಪನ್ನು ವಿಮರ್ಶೆ ಮಾಡುವಷ್ಟು ಸ್ವಾತಂತ್ರ್ಯ ನನ್ನ ದೇಶದ ಸಂವಿಧಾನ ನಮಗೆ ಕೊಟ್ಟಿದೆ. ಆದರೆ ಅದನ್ನು ಧಿಕ್ಕರಿಸೋಕ್ಕಾಗೋದಿಲ್ಲ. ನೀವು ಮಾಡಿದ ತಪ್ಪು, ಇದು ಸರಿ ಇಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಹಾಗಾಗಿ ಘನ ನ್ಯಾಯಾಲಯ 3 ಅರ್ಜಿಗಳನ್ನು ರದ್ದುಪಡಿಸಿದೆ. ಯಾವ ಅರ್ಜಿಗಳನ್ನು ರದ್ದುಪಡಿಸಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿವರಣೆಯನ್ನು ಕೊಟ್ಟಿದ್ದೀನಿ. ಎಲ್ಲವನ್ನು ಮೀರಿ ನಾಳೆ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಅದೆಲ್ಲ ಆದಮೇಲೂ ಕೂಡ ಸೌಜನ್ಯಳ ಕೇಸು ಏನಾದರೂ ಆಗಿ ಅದು ಒಂದು ಒಳ್ಳೆ ರೀತಿಯಲ್ಲಿ ಎಂಡಾಗಬೇಕು. ನಿಜಕ್ಕೂ ಆ ಹೆಣ್ಣು ಮಗಳನ್ನು ಆ ಕಾಡಲ್ಲಿ ಕೆಡವಿ ಎಷ್ಟು ಭಯಪಟ್ಟಿರಬೇಕು, ಎಷ್ಟು ಹೆದರಿರಬೇಕು, ಯಾವ ರೀತಿಯಲ್ಲಿ ಆ ನೋವನ್ನು ಸಹಿಸಿರಬೇಕು. ಎಲ್ಲವನ್ನು ಮುಗಿಸಿದ ಮೇಲೆ ಆಕೆಯನ್ನು ಕೊಲ್ಲಬೇಕಾದ್ರೆ, ಆ ಜೀವ ಹೋಗಬೇಕಾದ್ರೆ ಅದು ಏನೆಲ್ಲ ಯೋಚನೆ ಮಾಡಿರ್ಬೋದು, ಅದು ಯಾವ ರೀತಿಯಲ್ಲಿ ಒದ್ದಾಡಿರ್ಬೋದು ಆ ಜೀವ. ಅದಕ್ಕೆ ನ್ಯಾಯ ಬೇಕಲ್ವಾ? ಯಾವುದೇ ಪ್ರಭಾವ ಇರಲಿ, ಅದೇನೇ ಇರಲಿ, ಒಂದು ಹೆಣ್ಣು ಮಗುವಿನ ಜೀವಕ್ಕೆ ನ್ಯಾಯ ಸಿಗಲೇಬೇಕಲ್ವಾ? ನ್ಯಾಯ ಸಿಗಲೇಬೇಕು ಅಂತ ಹೇಳ್ಬಿಟ್ಟು ಹಾರೈಸೋಣ, ಪ್ರಾರ್ಥಿಸೋಣ. ಮುಂದೆ ಏನಾಗುತ್ತೆ ಕಾಯ್ದು ನೋಡೋಣ. ನಮಸ್ಕಾರ.